ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂಥ ಕೆಲಸನ ತುಂಬಾ ಈಸಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಹೋಮ್ ಆ್ಯಂಡ್ ಕಿಚನ್ ಟಿಪ್ಸ್ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ಈ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ಮನೇಲಿ ಕರೆಂಟ್ ಇಲ್ಲದೆ ಇದ್ದಾಗ ಮೇಣದ ಬತ್ತಿನ ಹಚ್ಚಿ ಎಲ್ಲಂದರೆ ಅಲ್ಲಿ ಇಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಮೇಣದ ಬತ್ತಿ ಕರಗಿ ಅದೆಲ್ಲನೂ ನೆಲಕ್ಕೆ ಈ ರೀತಿ ಅಂಟ್ಕೊಂಡಿರುತ್ತೆ. ಈ ಥರ ಇರುವಂಥ ಮೇಣದ ಬತ್ತಿನ ನಾವು ತೆಗಿಬೇಕು ಅಂತ ಚಾಕು ಅಥವಾ ಚೂಪಾಗಿರುವಂಥ ವಸ್ತುಗಳನ್ನ ತಗೊಂಡು ತುಂಬಾ ಕಷ್ಟಪಟ್ಟು ನಾವು ತೆಗೆದು ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಆದರೆ ಇನ್ಮೇಲೆ ಆ ರೀತಿ ಕಷ್ಟಪಡಬೇಕಾಗಿಲ್ಲ. ಇದನ್ನು ತುಂಬಾ ಈಸಿಯಾಗಿ ತೆಗೆಯೋದಕ್ಕೋಸ್ಕರ ಬಿಸಿಲನ್ನ ಉಪಯೋಗಿಸ್ಕೊಳ್ಳೋಣ. ನೋಡಿ, ನಾನು ಬಿಸಿಲನ್ನ ತೊಗೊಂಡಿದ್ದೀನಿ. ಬಿಸಿಲನ್ನ ಮೇಣದ ಬತ್ತಿ ಎಲ್ಲಿ ಚೆಲ್ಲಿದೆಯೋ ಅಲ್ಲಿ ಬಿಸಿಲನ್ನ ಹಾಕೋದ್ರಿಂದ ತುಂಬಾ ಈಸಿಯಾಗಿ ಮೇಣದ ಬತ್ತಿ ಎಲ್ಲ ಕರಗಿ ಅದೆಲ್ಲ ಬಂದ್ಬಿಡುತ್ತೆ. ನೋಡಿ, ಈ ಥರ ನಾವು ಬಿಸಿಲನ್ನ ಉಪಯೋಗಿಸ್ಕೊಂಡು ಮೇಣದ ಬತ್ತಿ ಚೆಲ್ಲಿರೋದನ್ನ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪನೂ ಕ್ರ್ಯಾಚಸ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ತುಂಬಾ ಈಸಿಯಾಗಿ ಕೂಡ ನಾವು ಕ್ಲೀನ್ ಮಾಡ್ಕೋಬೋದು. ನೀವು ಸಹ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ನಾನು ಒಂದು ರಬ್ಬರ್ ಬ್ಯಾಂಡು ಹಾಗೆ ಸೇಫ್ಟಿ ಪಿನ್ನ ತೊಗೊಂಡಿದ್ದೀನಿ. ನಾವು ತೊಗೊಂಡಿರುವಂಥ ಸೇಫ್ಟಿ ಪಿನ್ ಒಳಗಡೆ ರಬ್ಬರ್ ಬ್ಯಾಂಡ್ನ ಈ ರೀತಿ ಹಾಕೊಂಡು ಇದನ್ನ ನಾವು ಯೂಸ್ ಮಾಡುವಂಥ ಹ್ಯಾಂಡ್ ಬ್ಯಾಗಲ್ಲಿ ಪಿನ್ ಮಾಡ್ಕೊಳ್ಳೋಣ. ನೋಡಿ, ನಾನು ಬ್ಯಾಗ್ ಒಳಗಡೆ ಸೈಡಲ್ಲಿ ಮೇಲ್ಭಾಗದಲ್ಲಿ ಸೈಡಲ್ಲಿ ಈ ರೀತಿ ಪಿನ್ ಮಾಡ್ಕೋತಾ ಇದೀನಿ. ನಿಮ್ಗೆ ಅನ್ನಿಸ್ಬೋದು ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡಿಕೊಂಡು ನಾವು ಯಾಕೆ ಈ ಥರ ಪಿನ್ ಮಾಡ್ಕೋಬೇಕು ಅಂತ. ಖಂಡಿತ ಇದರಿಂದ ತುಂಬಾ ದೊಡ್ಡ ಒಳ್ಳೆ ಉಪಯೋಗ ಇದೆ. ಅದೇನಂದರೆ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಪ್ರತಿ ಸಲ ನಾವು ಹ್ಯಾಂಡ್ ಬ್ಯಾಗ್ನ ಯೂಸ್ ಮಾಡ್ತೀವಿ. ಈ ಯೂಸ್ ಮಾಡಿದಾಗ ಒಳಗಡೆ ವಾಟರ್ ಬಾಟಲ್ ಕೂಡ ಇಟ್ಕೊಂಡಿರ್ತೀವಿ. ಈ ಥರ ನಾವು ವಾಟರ್ ಬಾಟಲ್ ಇಟ್ಟಾಗ ಅದು ಬಿದ್ದು ಹೋಗ್ತಿರುತ್ತೆ. ಈ ಥರ ಬೀಳ್ದೋದಕ್ಕೋಸ್ಕರ ನಾವು ರಬ್ಬರ್ ಬ್ಯಾಂಡ್ ಹಾಕಿ ನಾವು ಯೂಸ್ ಮಾಡುವಂಥ ಬಾಟಲ್ನ ನೋಡಿ ರಬ್ಬರ್ ಬ್ಯಾಂಡಲ್ಲಿ ಈ ರೀತಿ ಹಾಕಿಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಖಂಡಿತ ನಾವು ಹೇಗೆ ಇಟ್ಟಿದ್ವೋ ಬಾಟಲ್ ಹಾಗೆ ಇರುತ್ತೆ, ಸ್ವಲ್ಪನೂ ಕದಲೋದಿಲ್ಲ. ನಾವು ಬ್ಯಾಗ್ನಲ್ಲಿ ವಾಟರ್ ಬಾಟಲ್ ಅಷ್ಟೇ ಇಲ್ಲದೇ ಕೆಲವೊಂದು ಪೇಪರ್ಸ್ ಇರ್ಬೋದು, ಮೊಬೈಲ್ ಇರ್ಬೋದು ಅಥವಾ ಹಣ ಇರ್ಬೋದು, ಈ ರೀತಿ ಇರುವಂಥ ವಸ್ತುಗಳನ್ನ ನಾವು ಇಟ್ಕೊಂಡು ಟ್ರಾವೆಲ್ ಮಾಡಬೇಕಾದಾಗ ವಾಟರ್ ಏನಾದರೂ ಲೀಕ್ ಆಯಿತು ಅಂದಾಗ ಇದರಲ್ಲಿರುವಂಥ ವಸ್ತುಗಳೆಲ್ಲ ತುಂಬಾ ಡ್ಯಾಮೇಜ್ ಆಗ್ಬೋದು. ಅದಕ್ಕಾಗಿ ನೋಡಿ, ಈ ಟಿಪ್ಸ್ನ ಉಪಯೋಗಿಸೋದ್ರಿಂದ ಖಂಡಿತ ಬಾಟಲ್ ಕೆಳಗಡೆ ಚೆಲ್ಲೋದು ಇಲ್ಲ. ಅಷ್ಟೇ ಅಲ್ಲದೆ ಇದರಲ್ಲಿರುವಂಥ ವಸ್ತುಗಳು ಯಾವುದೋ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಈ ಟಿಪ್ಸ್ನ ಹ್ಯಾಂಡ್ ಬ್ಯಾಗಲ್ಲಿ ಅಷ್ಟೇ ಇಲ್ಲದೇ ಸ್ಕೂಲ್ ಮಕ್ಕಳು ಲಂಚ್ ಬ್ಯಾಗ್ನ ತೊಗೊಂಡು ಹೋಗ್ತಾರಲ್ಲ, ಅವಾಗ ಬಾಟಲ್ ಇಟ್ಕೋಬೇಕಾದಾಗ ಇದೇ ಟಿಪ್ಸ್ನ ಫಾಲೋ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ನೀವು ಸಹ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಕೆಲವೊಂದ್ಸಲ ನಾವು ಫಂಕ್ಷನ್ಗೆ ರೆಡಿ ಆಗಬೇಕು ಅಂದಾಗ ತುಂಬಾನೇ ಹೆವಿ ಬಾರ್ಡರ್ ಇರುವಂಥ ಸೀರೆನ ಉಡ್ಕೋತಾ ಇರ್ತೀವಿ. ನೋಡಿ, ಈ ಸೀರೆನಲ್ಲಿ ಬಾರ್ಡರ್ ತುಂಬಾನೇ ಹೆವಿಯಾಗಿರೋದ್ರಿಂದ ಇಂಥ ಸೀರೆಗೆ ಪಿನ್ ಮಾಡಬೇಕಾದಾಗ ತುಂಬಾನೇ ಕಷ್ಟ ಆಗ್ತಿರುತ್ತೆ. ನಾವು ಸೀರೆನ ಉಡ್ಕೋಬೇಕಾದಾಗ ತುಂಬಾನೇ ಪ್ಲೀಟ್ಸ್ ತಗೊಂಡು ಉಡ್ಕೋತಾ ಇರ್ತೀವಲ್ಲ, ಈ ಥರ ಹೆವಿ ಇರುವಂಥ ಬಾರ್ಡರ್ಗೆ ಪ್ಲೀಟ್ಸ್ ತಗೊಂಡಾಗ ನೋಡಿ ಪಿನ್ ಅನ್ನೋದು ತುಂಬ ಬೇಗ ಇಳಿಯೋದೇ ಇಲ್ಲ, ಹಾಕ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಈ ಥರ ಮೊಂಡಾಗಿರುವಂಥ ಪಿನ್ನ ನಾವು ಶಾರ್ಪ್ ಮಾಡ್ಕೋಬೇಕು. ತಕ್ಷಣಕ್ಕೆ ಶಾರ್ಪ್ ಮಾಡ್ಕೋಬೇಕು ಅಂದಾಗ ಈ ಥರ ಸ್ಟೀಲಲ್ಲಿ ಇರುವಂಥ ಕಾಫಿ ಫಿಲ್ಟರ್ನ ಉಪಯೋಗಿಸ್ಕೊಳ್ಳೋಣ. ನೋಡಿ, ಕಾಫಿ ಫಿಲ್ಟರ್ ಹಿಂದ್ಗಡೆ ನಾವು ಪಿನ್ನಿಂದ ಈ ರೀತಿ ಲೈಟಾಗಿ ಉಜ್ಕೊಂಡ್ರೆ ಸಾಕು. ತುಂಬಾನೇ ಈಸಿಯಾಗಿ ನಾವು ಆದಷ್ಟು ಬೇಗನೆ ಪಿನ್ನ ಶಾರ್ಪ್ ಮಾಡ್ಕೋಬಹುದು. ಇವಾಗ ಈ ಸೇಫ್ಟಿ ಪಿನ್ನು ಶಾರ್ಪ್ ಆಗಿದೆ. ಈ ಪಿನ್ನ ಯೂಸ್ ಮಾಡಿಕೊಂಡು ಸ್ಯಾರಿನ ಪಿನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾನೇ ಈಸಿಯಾಗಿ ಆದಷ್ಟು ಬೇಗನೆ ನಾವು ಪಿನ್ ಮಾಡ್ಕೋಬಹುದು. ನಿಮ್ಮ ಹತ್ರನೂ ಈ ಥರ ಮೊಂಡಾಗಿರುವಂಥ ಸೇಫ್ಟಿ ಪಿನ್ ಇದ್ರೆ ಅದನ್ನ ಬಿಸಾಕೋದಕ್ಕೆ ಬದಲಾಗಿ ಈ ಟಿಪ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಕೆಲವೊಂದು ಪ್ಲಾಸ್ಟಿಕ್ ಬಾಟಲ್ಸ್ ಮನೇಲಿ ಇರುತ್ತಲ್ವಾ, ಅದು ಖಾಲಿ ಆದ್ಮೇಲೆ ಅದನ್ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಇನ್ಮೇಲೆ ಆ ರೀತಿ ಮಾಡದೆ ಈ ಟಿಪ್ಸ್ ತೆಗೆದಿಟ್ಕೊಳ್ಳೋದ್ರಿಂದ ಒಂದು ಬಾಟಲ್ ಕೂಡ ನೀವು ವೇಸ್ಟ್ ಅಂತ ಬಿಸಾಕೋದಿಲ್ಲ. ಅದು ಯಾಕೆ ಅನ್ನೋದು ನೋಡೋಣ. ನೋಡಿ, ನಾನು ಖಾಲಿ ಆಗಿರುವಂಥ ಸೋಪ್ ಲಿಕ್ವಿಡ್ ಬಾಟಲ್ನ ತಗೊಂಡಿದ್ದೀನಿ. ಈ ಬಾಟಲ್ ಮೇಲ್ಗಡೆ ಇರುವಂಥ ಸ್ಟಿಕ್ಕರ್ನ ತೆಗೆದು ಇದನ್ನ ನಾವು ಇಲ್ಲಿ ತನಕ ಕಟ್ ಮಾಡಿ ತಗೋಣ. ಬಾಟಲ್ನ ಈ ಥರ ಕಟ್ ಮಾಡಿ ತೊಗೊಂಡಾದ್ಮೇಲೆ ಈ ಬಾಟಲ್ ಸೈಡಲ್ಲಿ ಯು ಶೇಪಲ್ಲಿ ಮಾರ್ಕ್ ಮಾಡಿನಲ್ಲ, ಇಲ್ಲಿ ಮಾತ್ರ ಕಟ್ ಮಾಡಿ ತಗೋಣ. ಈ ಥರ ಎರಡೂ ಕಡೆ ಕಟ್ ಮಾಡಿ ತೊಗೊಂಡಾದ್ಮೇಲೆ ನೋಡೋದಕ್ಕೆ ಹೀಗೆ ಇರುತ್ತೆ. ನೆಕ್ಸ್ಟ್ ನೋಡಿ, ನಮ್ಮ ಮನೇಲಿ ಹಳೆ ಕವರ್ಸ್ ಎಲ್ಲ ಇರುತ್ತಲ್ವಾ, ನೋಡಿ ಶಾಪ್ನಲ್ಲಿ ಏನಾದ್ರು ತೊಗೊಂಡಾಗ ಈ ಥರ ಚಿಕ್ಕ ಚಿಕ್ಕ ಕವರ್ಸ್ ಎಲ್ಲ ಕೊಟ್ಟಿರ್ತಾರಲ್ವಾ, ಇದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಇದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು. ನೋಡಿ, ಆ ಥರ ಒಂದು ಕವರ್ನ ತೊಗೊಂಡಿನಿ. ಈ ಕವರ್ನ ನಾವು ಈ ಬಾಕ್ಸ್ ಒಳಗಡೆ ಈ ರೀತಿ ಇಟ್ಕೊಂಡು ಈ ಬಾಕ್ಸ್ನ ಸೈಡಲ್ಲಿ ಯು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಕವರ್ನ ಈ ರೀತಿ ತಗ್ಲಾಕ್ ಇಟ್ಕೊಂಡ್ರೆ ಸಾಕು, ಕವರ್ ಬಿಚ್ಕೊಳ್ಳೋದಿಲ್ಲ. ಇವಾಗ ಇದನ್ನ ನಾವು ಮಿನಿ ಡಸ್ಟ್ಬಿನ್ ಆಗಿ ಯೂಸ್ ಮಾಡ್ಕೋಬೋದು. ಅಂದರೆ ನಾವು ತರಕಾರಿ ಎಲ್ಲ ಕಟ್ ಮಾಡಿದಾಗ ಅದ್ರ ವೇಸ್ಟ್ ಎಲ್ಲ ಎಲ್ಲಂದ್ರೆ ಇಲ್ಲಿ ಹಾಕಿಡೋದಕ್ಕೆ ಬದಲಾಗಿ ಇದನ್ನ ನಾವು ಪಕ್ಕದಲ್ಲಿ ಇಟ್ಕೊಂಡು ವೇಸ್ಟ್ ಎಲ್ಲ ಇದ್ರಲ್ಲಿ ಹಾಕಿಟ್ಕೋಬಹುದು. ಅಷ್ಟೇ ಅಲ್ಲದೆ ಈ ಥರ ರೆಡಿ ಮಾಡಿಟ್ಕೊಂಡು ಸಿಂಕ್ ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ಅದ್ರ ವೇಸ್ಟ್ ಎಲ್ಲ ಅಂದರೆ ಸಿಂಕಲ್ಲಿ ಕಲೆಕ್ಟ್ ಆಗೋ ವೇಸ್ಟ್ ಎಲ್ಲ ಇದ್ರಲ್ಲಿ ಹಾಕಿಟ್ಕೊಂಡು ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದಾಗ ಕವರ್ನ ಮಾತ್ರ ಚೇಂಜ್ ಮಾಡಿದ್ರೆ ಸಾಕು. ₹1 ಕೂಡ ಖರ್ಚಿಲ್ದೇನೆ ರೆಡಿ ಮಾಡ್ಕೊಂಡಿರುವಂಥ ಈ ಮಿನಿ ಡಸ್ಟ್ಬಿನ್ನು ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಒಂದು ನಿಂಬೆಹಣ್ಣು ತಗೋಣ. ಚೆನ್ನಾಗಿರೋ ನಿಂಬೆಹಣ್ಣೆ ಬೇಕು ಅಂತ ಏನಿಲ್ಲ, ಹಳೇದಾಗಿ ಹಣ್ಣಾಗಿರೋವಂಥ ನಿಂಬೆಹಣ್ಣಾಗಿದ್ರು ಸರಿ. ಇದ್ರ ಜೊತೆಗೆ ₹1 ಕ್ಲಿನಿಕ್ ಪ್ಲಸ್ ಶಾಂಪು ತಗೋಣ.
ಮೊದಲು ನಿಂಬೆಹಣ್ಣ ಕಟ್ ಮಾಡಿ ಇದ್ರ ರಸನ ಒಂದು ಪಾತ್ರೆಲಿ ಹಾಕೋತಾ ಇದೀನಿ. ಇದಾದಮೇಲೆ ಕ್ಲಿನಿಕ್ ಪ್ಲಸ್ ಶಾಂಪೂನ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ 1 ಲೋಟದಷ್ಟು ನೀರನ್ನ ಸೇರಿಸಿ ಲಿಕ್ವಿಡ್ ಆಗಿ ರೆಡಿ ಮಾಡ್ಕೋತಾ ಇದೀನಿ. ನಿಂಬೆಹಣ್ಣು ಹಾಗೂ ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕಿ ರೆಡಿ ಮಾಡ್ಕೊಂಡಿರುವಂಥ ಈ ಲಿಕ್ವಿಡ್ನ ಇವಾಗ ಫಿಲ್ಟರ್ ಮಾಡಿಕೊಂಡು ಇದನ್ನ ಒಂದು ಬಾಟಲ್ ಹಾಕಿಟ್ಕೊಳ್ಳೋಣ. ತುಂಬ ಜನ ಪಾತ್ರೆ ತೊಳೆಯೋದಕ್ಕೆ ಲಿಕ್ವಿಡ್ ಬದಲಾಗಿ ಸೋಪನ್ನು ಉಪಯೋಗಿಸ್ತಾ ಇರ್ತೀವಿ. ಈ ಥರ ನಾವು ಪಾತ್ರೆ ತೊಳೆಯೋ ಸೋಪನ್ನು ಉಪಯೋಗಿಸ್ಬೇಕಾದಾಗ ಅದನ್ನು ಹಾಗೆ ಉಪಯೋಗಿಸಿ ಅದರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪಾತ್ರೆ ತೊಳಿತಾ ಇರ್ತೀವಿ. ನೋಡಿ, ನೀರಿಗೆ ಬದಲಾಗಿ ಈಗ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಲಿಕ್ವಿಡ್ನ ಸೋಪ್ ಜೊತೆ ಮಿಕ್ಸ್ ಮಾಡಿಕೊಂಡು ಪಾತ್ರೆ ತೊಳೆಯೋಣ. ಈ ಥರ ನಾವು ಸೋಪ್ ಜೊತೆಗೆ ರೆಡಿ ಮಾಡ್ಕೊಂಡಿರುವಂಥ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಪಾತ್ರೆ ತೊಳೆಯೋದ್ರಿಂದ ತುಂಬಾ ಉಪಯೋಗ ಇದೆ. ಅದೇನೆಂದರೆ ನಾವು ಯೂಸ್ ಮಾಡುವಂಥ ಸೋಪು ಆದಷ್ಟು ಬೇಗ ಖಾಲಿ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಪಾತ್ರೆ ತೊಳೆದ್ಮೇಲೆ ಕೆಲವೊಂದು ಸಲ ಪಾತ್ರೆಯಲ್ಲಿ ಬೆಳ್ಳಗಿರುತ್ತಲ್ವ, ಆ ಥರ ಬೆಳ್ಳಗೆ ಯಾವುದೂ ಇರುತ್ತೆ ಪಾತ್ರೆಗಳೆಲ್ಲ ತುಂಬಾ ನೀಟಾಗಿ ಪಳ ಅಂತ ಹೊಳೆಯೋ ಥರ ಕಾಣುತ್ತೆ. ಅಷ್ಟೇ ಅಲ್ಲದೆ ಕೆಲವರಿಗೆ ಬರೀ ಸೋಪ್ನ ಉಪಯೋಗಿಸ್ಕೊಂಡು ಪಾತ್ರೆ ತೊಳೆದಾಗ ಕೈ ಉರಿ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು. ಆದರೆ ಸೋಪ್ ಜೊತೆಗೆ ನಿಂಬೆಹಣ್ಣಿರುವಂಥ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಪಾತ್ರೆ ತೊಳೆದಾಗ ಕೈ ಉರಿ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಆ ಥರ ಯಾವುದೂ ಪ್ರಾಬ್ಲಮ್ಸ್ ಇರೋದಿಲ್ಲ. ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಕ್ಲೀನ್ ಮಾಡಿರುವಂಥ ಪಾತ್ರೆಯಲ್ಲಿ ಶಾಂಪೂ ಸ್ಮೆಲ್ ಬರ್ಬೋದೇನೋ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ನಿಂಬೆಹಣ್ಣು ಸಹ ಯೂಸ್ ಮಾಡಿರೋದ್ರಿಂದ ಖಂಡಿತ ಶಾಂಪೂ ಸ್ಮೆಲ್ ಬರೋದಿಲ್ಲ. ಅದಕ್ಕೆ ಬದಲಾಗಿ ನೋಡಿ, ಪಾತ್ರೆಗಳೆಲ್ಲ ತುಂಬಾ ಶೈನ್ ಆಗಿ ಪಳ ಅಂತ ಹೊಳೆ ಥರ ಕಾಣುತ್ತೆ. ಇದ್ರ ಜೊತೆಗೆ ನಾವು ಯೂಸ್ ಮಾಡಿರೋಂಥ ಸೋಪು ಸ್ವಲ್ಪ ಅಷ್ಟೇ ಖಾಲಿಯಾಗಿರುತ್ತೆ. ನಾವು ಕೊನೆಯದಾಗಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇದರಲ್ಲಿರುವಂಥ ನೀರೆಲ್ಲ ನಾವು ಬಗ್ಗಿಸ್ಕೊಂಡು ಸೋಪ್ನ ಮಾತ್ರ ಹಾಗೆ ಇಟ್ಕೊಳ್ಳೋಣ. ನಿಮ್ಮನೇಲೂ ಹಳೇದಾಗಿರುವಂಥ ನಿಂಬೆಹಣ್ಣು ಏನಾದರೂ ಇದ್ದರೆ ಅದನ್ನು ವೇಸ್ಟ್ ಅಂತ ಬಿಸಾಕೋದಕ್ಕೆ ಬದಲಾಗಿ ಈ ಥರ ನೀವು ಪಾತ್ರೆ ತೊಳೆಯೋದಕ್ಕೆ ಅಂತ ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ವಾರಕ್ಕೆ ಒಂದ್ಸಲಿನಾದರೂ ಸಿಂಕ್ ಹತ್ರ ಕತ್ರಿನ ಉಪಯೋಗಿಸೋದ್ರಿಂದ ಜಿರಳೆಗಳ ಕಟ್ ಆಗಲಿ ಅಥವಾ ಚಿಕ್ಕ ಹುಳಗಳ ಕಟ್ ಆಗಲಿ ಅಥವಾ ಸೊಳ್ಳೆಗಳ ಕಟ್ ಆಗಲಿ ಇದು ಯಾವುದೂ ಇರೋದಿಲ್ಲ. ಅದು ಹೇಗೆ ನೋಡೋಣ. ಪ್ರತಿ ಸಲ ನಾವು ಸಿಂಕಲ್ಲಿರುವಂಥ ವೇಸ್ಟ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪೂರ್ತಿ ಕ್ಲೀನ್ ಆಗಿದೆ ಅಂತ ಅನ್ಕೊತಿರ್ತೀವಿ. ಆದರೆ ಖಂಡಿತ ಇಲ್ಲ. ನೋಡಿ, ಇದರಲ್ಲಿರುವಂಥ ಹೋಲ್ಸ್ ಒಳಗಡೆ ಇನ್ನೂ ಸ್ವಲ್ಪ ಫುಡ್ ಐಟಮ್ಸ್ ಹಾಗೆ ಇರುತ್ತೆ. ನೋಡಿ, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಈ ಥರ ಇರುವಂಥ ಚಿಕ್ಕ ವಸ್ತುಗಳೆಲ್ಲ ಹಾಗೆ ಸಿಗಾಕೊಂಡಿರುತ್ತೆ. ಇದನ್ನು ನಾವು ಹಾಗೆ ಬಿಟ್ಟಾಗ ರಾತ್ರಿಯಲ್ಲಿ ಜಿರಳೆಗಳಾಗಲಿ ಅಥವಾ ಚಿಕ್ಕ ಹುಳಗಳು, ಸೊಳ್ಳೆಗಳು ಇವೆಲ್ಲನೂ ಬರ್ಬೋದು. ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಅಂದಾಗ ನೋಡಿ, ಕತ್ರಿನ ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಬರೀ ಕೈಯಿಂದ ಕ್ಲೀನ್ ಮಾಡಿದಾಗ ಬರ್ದಿರೋಂಥ ವೇಸ್ಟ್ ಎಲ್ಲ ಕತ್ರಿಯಿಂದ ಕ್ಲೀನ್ ಮಾಡ್ಕೊಂಡಾಗ ಬಂದ್ಬಿಡುತ್ತೆ. ನೋಡಿ, ಈ ಥರ ಒಂದ್ಸಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸಿಂಕ್ನಲ್ಲಿ ವಿನಿಗರ್, ಬೇಕಿಂಗ್ ಸೋಡಾ ಹಾಕಿ ಬಿಸಿನೀರು ಹಾಕಿ ಬಿಡೋದ್ರಿಂದ ಖಂಡಿತ 1 ವಾರ ತನಕ ಸಿಂಕ್ ಹತ್ರ ಜಿರಳೆಗಳಾಗಲಿ ಅಥವಾ ಚಿಕ್ಕ ಹುಳಗಳಾಗಲಿ ಸೊಳ್ಳೆಗಳಾಗಲಿ ಯಾವ ಕಾಟನೂ ಇರೋದಿಲ್ಲ. ನೆಕ್ಸ್ಟ್ ಟಿಪ್ ನೋಡೋಣ. ಕೆಲವೊಂದ್ಸಲ ಗ್ಯಾಸ್ ಸ್ಟವ್ ಮೇಲ್ಗಡೆ ಹಾಲು ಕುದಿಯೋದಕ್ಕಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡೋದಕ್ಕೆ ಮರ್ತೋಗ್ತಿರ್ತೀವಿ. ಇಂಥ ಟೈಮಲ್ಲಿ ಹಾಲೆಲ್ಲ ಉಕ್ಕಿ ಗ್ಯಾಸ್ ಸ್ಟವ್ ಪೂರ್ತಿಯಾಗಿ ಆಗಿಬಿಟ್ಟಿರುತ್ತೆ. ಈ ರೀತಿ ಆಗಬಾರ್ದು ಅಂದಾಗ ಹಾಲು ಕುದಿಯೋದಕ್ಕಿಟ್ಟಾಗ ಅದರೊಳಗೆ 1 ಸ್ಪೂನ್ ಹಾಕಿಟ್ಟಾಗ ಎಷ್ಟೇ ಕುದಿ ಬಂದ್ರೂ ಹಾಲು ಉಕ್ಕಿ ಆಚೆ ಬರೋದಿಲ್ಲ. ನೆಕ್ಸ್ಟ್ ಟಿಪ್ ನೋಡೋಣ. ಕೆಲವರಿಗೆ ಕಾಳನ್ನ ಹೇಗೆ ಮೊಳಕೆ ಕಟ್ಟೋದು ಅಂತ ಗೊತ್ತಿರಲ್ಲ, ಅಥವಾ ಕೆಲವರಿಗೆ ಮೊಳಕೆ ಕಟ್ಟೋದಕ್ಕೆ ಅಂತ ಟೈಮ್ ಇರೋದಿಲ್ಲ. ಅಂಥವ್ರಿಗಾಗಿ ಈ ಟಿಪ್ಸು. ಒಂದು 6 ರಿಂದ 8 ಗಂಟೆಗಳ ಕಾಲ ನೆನೆಸಿರೋವಂಥ ಕಾಳುಗಳನ್ನ ನೀರಿಲ್ದಿರೋ ಥರ ಸೋಸ್ಕೊಂಡು ಅದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. 5-6 ದಿನ ಆದಮೇಲೆ ತಾನಾಗಿ ಅದು ಮೊಳಕೆ ಎಲ್ಲ ಬಿಟ್ಟಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಯಾವ ಟಿಪ್ ಇಷ್ಟ ಆಯಿತು ಅಂತ ಮರಿದೇ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇನ್ನೊಂದು ಇದೇ ಥರ ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.